ಹಲೋ ಎಲ್ರಿಗೂ ನಮಸ್ಕಾರ ಗುರು. ಎಲ್ರು ಹೇಗಿದೆ? ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್, ಒಂದು ಶೇರ್ ಮಾಡಿ ಗುರು. ಮತ್ತು ನೆಕ್ಸ್ಟ್ ಮ್ಯಾಟ್ರಿಗೆ ಬರೋದಾದರೆ CCL ಸೆಲೆಬ್ರಿಟಿ ಕ್ರಿಕೆಟ್ ಲೀಗಲ್ಲಿ ಅವರವರ ಟೀಮ್ನ 15 ಮೆಂಬರ್ಸ್ ಸ್ಕ್ವಾಡ್ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ಅದೇ ಥರ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ಗೂ ನಿನ್ನೆ 15 ಮೆಂಬರ್ಸ್ ಸ್ಕ್ವಾಡ್ ಅನೌನ್ಸ್ಮೆಂಟ್ ಆಗಿದೆ. ಅದು ಯಾವ ಥರ ಇದೆಯಪ್ಪ ಅಂದರೆ ನಮ್ಮ ಡಿಸ್ಪ್ಲೇ ಕಾಣ್ತಿದೆ ಅಂದ್ಕೊಂಡಿದ್ದೀನಿ. ಡಿಸ್ಪ್ಲೇ ಫಸ್ಟ್ ಕ್ಯಾಪ್ಟನ್ ಬಂದುಬಿಟ್ಟು ನಮ್ಮ ಕಿಚ್ಚ ಸುದೀಪ್ ಅವರು ಇರ್ತಾರೆ ಗುರು. ಆಮೇಲೆ ಸೆಕೆಂಡ್ ಬರೋದಾದರೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಗುರು. ಫುಲ್ ಆ್ಯಕ್ಟಿವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಫುಲ್ ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ದಾರೆ ಕರ್ನಾಟಕ ಬುಲ್ಡೋಜರ್ಸು. ಈ ಸರಿನೂ ವಿನ್ ಆಗಲಿ ಅಂತ ಬಿಡ್ಕೊತೀನಿ ಗುರು. ಆಮೇಲೆ ಥರ್ಡ್ ಬರೋದಾದರೆ ನಮ್ಮ ಕಾರ್ತಿಕ್ ನಾರಾಯಣ್ ಗುರು. ಆಮೇಲೆ ಫೋರ್ತ್ ಬಂದುಬಿಟ್ಟು ಡಾರ್ಲಿಂಗ್ ಕೃಷ್ಣ. ಆಮೇಲೆ ಫಿಫ್ತ್ ಬಂದುಬಿಟ್ಟು ಸುನಿಲ್ ರಾವ್. ಒಂದೊಳ್ಳೆ ಬ್ಯಾಟಿಂಗ್ ಟೀಮೇ ಇದೆ ಅಂತಲೇ ಹೇಳ್ಬೋದು ಕರ್ನಾಟಕ ಬುಲ್ಡೋಜರ್ಸ್ ಹತ್ರ. ಆಮೇಲೆ ನೆಕ್ಸ್ಟ್ ಬರೋದರೆ ರಾಜೀವ್, ಚಂದನ್ ಕುಮಾರ್, ಪ್ರತಾಪ್ ನಾರಾಯಣ್, ನಿರೂಪ್ ಪಂಡೋರಿ, ಅನೂಪ್ ಬೇಂದರಿ, ಆಮೇಲೆ ಕರುಣ್ ನಾಯರ್, ಮಂಜುನಾಥ್ ಗೌಡ, ಸಾಗರ್ ಗೌಡ, ಅಖಿಲ್ ನಂದ್, ಸಿದ್ದು. ಇಲ್ಲಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸಿಗೆ ಅಂತಲೇ ಬರೋದಾದ್ರೆ ಈ 15 ಮೆಂಬರ್ಸಲ್ಲಿ ಯಾರು ಬೆಸ್ಟ್, ಯಾರು ವರ್ಸ್ಟ್ ಅಂತ ನೀವೇ ಕಮೆಂಟ್ಸ್ ಮಾಡಿ ಗುರು. ನಾನು ಅಷ್ಟೊಂದು CCL ಅಬ್ಸರ್ವ್ ಮಾಡಿಲ್ಲ. ಈ ಥರ ಇದೆ CCL ಪ್ರಕಟ ಬಂದುಬಿಟ್ಟು 15 ಮೆಂಬರ್ಸ್ ಸ್ಕ್ವಾಡು. ಇದರಲ್ಲಿ ಪ್ಲೇಯಿಂಗ್ 11 ಯಾವ ಥರ ಮಾಡ್ಬೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಇದರಲ್ಲಿ ಯಾರು ಕಂಪ್ಯಾರಿಸನ್ ತೊಗೊಂಡ್ಬಿಟ್ಟು ಇಷ್ಟು 2 ವರ್ಷದಿಂದ ಕಂಪ್ಯಾರಿಸನ್ ಮಾಡ್ತೀನಿ. ಇದರಲ್ಲಿ ನನಗೆ ಬೆಸ್ಟ್ ಅಂತಂದರೆ ಒಂದು ಕ್ಯಾಪ್ಟನ್ ಗುರು ಕಿಚ್ಚ ಸುದೀಪ್ ಅವರು ಒಂದು ಸ್ವಲ್ಪ ಬೆಸ್ಟ್ ಇದ್ದಾರೆ ಅನಿಸುತ್ತೆ. ಇವ್ರು ಓಪ್ನರ್ ಬರಲ್ಲ. ಓಪ್ನರ್ ಬಂದುಬಿಟ್ಟು ಡಾರ್ಲಿಂಗ್ ಕೃಷ್ಣ ಮತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಬರ್ತಾರೆ ಅಂತ ಅನಿಸುತ್ತೆ ಇಲ್ಲಿ. ಹಂಗಾಗ್ಬಿಟ್ಟು ಕಿಚ್ಚ ಸುದೀಪ್ ಅವರು ಬಂದುಬಿಟ್ಟು 5th ಪ್ಲೇಸ್ ಅನಿಸುತ್ತೆ ಗುರು ಬರೋದು. 5th ಇಲ್ಲ 6th ಬರ್ತಿದ್ದಾರೆ. ನನಗೂ ಅಷ್ಟೊಂದು ಇಲ್ಲಿ ಕನ್ಫ್ಯೂಸ್ ಆಗ್ತಿದೆ CCL ಅಂತೇಳಿ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಬರೋದಾದರೆ ಇಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಇರೋದು ಕಾರ್ತಿಕ್ ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಅವ್ರ ಗುರು. ಈ 2 ವರ್ಷದಿಂದ ನೋಡ್ಕೊಂಬಂದಿದ್ದೀನಲ್ಲ, ಕಾರ್ತಿಕ್ ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಅವರು. ಇವ್ರ ಮೇಲೆ ಭಾಳ ನಂಬಿಕೆನೇ ಇರುತ್ತೆ ಹೇಗೆ ಕರ್ನಾಟಕ ಬುಲ್ಡೋಜರ್ಸಿಗೆ ಅಂತಲೇ ಹೇಳ್ಬೋದು. ಪ್ರಾಕ್ಟೀಸಲ್ಲಿ ಬೇರೆ ಪ್ಲೇಯರ್ಸ್ ಇದ್ರು ಗುರು. ಇಲ್ಲಿ ನನಗೆ 15 ಮೆಂಬರ್ಸ್ ಸ್ಕ್ವಾಡ್ ಅನೌನ್ಸ್ಮೆಂಟ್ ಆದರೆ ನನಗೆ ಆಶ್ಚರ್ಯ. ವಿಡಿಯೋ ಕನ್ಫರ್ಮ ಅಲ್ಲ, ಈ ಪೋಸ್ಟ್ ಕನ್ಫರ್ಮ್ ಅಲ್ಲ, ನನಗೆ ಡೌಟ್. ಏನಕ್ಕಂದರೆ ಪ್ರಾಕ್ಟೀಸಲ್ಲಿ ಎಂತೆಂಥ ಪ್ಲೇಯರ್ಸ್ ಎಲ್ಲ ಇದ್ದರು, ಅಂಥವರೆಲ್ಲ ಇಲ್ಲ, ಯಾರ್ಯಾರೋ ಬಂದಿದ್ದಾರಲ್ಲ ಅಂತ ನನಗೆ ಆಶ್ಚರ್ಯ. ಅದಕ್ಕೋಸ್ಕರ ವೀಡಿಯೋ ಸ್ವಲ್ಪ ಲೇಟಾಗಿ ಬಂತು. ಇವರೆಲ್ಲ ಇದ್ದಾರಾ, ಇಲ್ಲ ಪ್ಲೇಯರ್ ಹಿಂಗೆ ಆಡ್ತಿದ್ದಾರಾ, ಇಲ್ಲ ಈ ಪೋಸ್ಟೇ ಏನಂತ ಆಮೇಲೆ ಗೊತ್ತಾಯಿತು ಇವರೇ ಕನ್ಫರ್ಮ್ ಪಕ್ಕ ಅಂತ. ಈ ಚಂದನ್ ಕುಮಾರ್ ಒಬ್ಬರು ಇದ್ದಾರೆ, ಅವರು ಚೆನ್ನಾಗಿ ಆಡ್ತಾರೆ. ಆಮೇಲೆ ಪ್ರಥಮ್, ಆಮೇಲೆ ರಾಜೀವ್, ಇವರೆಲ್ಲ ಮಸ್ತಾಗಿ ಪರ್ಫಾರ್ಮೆನ್ಸ್ ಗುರು. ಇವರೆಲ್ಲ ಹಳುಬ್ರು, ಇವರೆಲ್ಲ ಮೊದಲಿಂದನೇ ನೋಡ್ಕೊಂಬಂದಿನಿ. ಕರಣ್ ನಾಯರ್, ಇವಾಗ ಒಂದು ಸ್ವಲ್ಪ ಜನ ಹೊಸಬ್ರು ಬಂದಿದ್ದಾರೆ, ಸಿದ್ದು, ಆಮೇಲೆ ಮಂಜುನಾಥ್ ಗೌಡ, ಸಾಗರ್ ಗೌಡ, ಇವರೆಲ್ಲ ಹೊಸಬ್ರು ಅನಿಸುತ್ತೆ ಗುರು. ಇವ್ರು ಯಾವ ಥರ ಆಡ್ತಾರೆ ಅಂತ ನೋಡಿಕೊಂಡು ವೀಡಿಯೋ ಮಾಡಬೇಕಾಗತ್ತೆ. ಪ್ಲೇಯಿಂಗ್ 11ನಲ್ಲಿ 6 ಓವರ್ನ ಕಂಡ್ರೆ ಆಮೇಲೆ ನನಗೆ ಹೋಗಿರ್ತೀರ 6 ಓವರ್ನ ಹಾಕ್ಬಿಟ್ಟು ನನಗೆ ವೀಡಿಯೋ ಮಾಡೋಕೆ ಹೋಗ್ಬೇಡಲೇ ಅಂತೀರ. ಅದೇ ಪ್ಲೇಯಿಂಗ್ 11 ಆ ಥರ ಇರುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ ಗುರು. ಇನ್ನು ನಮ್ಮ ಚಾನಲಲ್ಲಿ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್.